जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ನಿನ್ನೆಯ ಪಾಠದಲ್ಲಿ ದೇವತೆಗಳೆಲ್ಲ ಸಮುದ್ರ ಮಥನವನ್ನ ಮಾಡಿದ್ದಾರೆ. ಮಥನದ ನಂತರದಲ್ಲಿ ಅಮೃತವು ದೊರಕಿದೆ. ಅಮೃತವನ್ನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಮಾನವಾದ ಹಂಚಿಕೆಯನ್ನ ಮಾಡಿಕೊಳ್ಳಬೇಕಾಗಿತ್ತು. ಆದ್ರೆ ಅವರು ಆ ರೀತಿಯಾಗಿ ಹಂಚಿಕೆಯನ್ನು ಮಾಡಿಕೊಳ್ಳಿಲ್ಲ. ಅಸುರರು ಇರುವ ಸಂಪತ್ತೆಲ್ಲವೂ ನಮಗೆ ಬೇಕು, ಹಿಂದೆ ದೇವತೆಗಳು ಏನು ಸಂಪತ್ತನ್ನು ಗಳಿಸಿದ್ದಾರೋ ಅದನ್ನು ನಾನೇ ದೋಚಿಕೊಳ್ಳಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರಯತ್ನ ಪಟ್ಟು ಆ ಅಮೃತದ ಕಲಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರಲ್ಲೂ ಕಲಹ ಉಂಟಾಯಿತು. ಅದರಲ್ಲಿ ಯಾರಿಗೆ ಮಹಾಬಲ ಇದೆಯೋ ಅವನ ಕೈಯಲ್ಲಿ ಕಲಶ ಇದೆ. ಅದರಲ್ಲಿ ನಮಗೆ ಬೇಕು ಅಂತ ಹೇಳುವವರು ಮತ್ತೆ ಅನೇಕ ಜನರಿದ್ದಾರೆ. ಅವರು ಹೇಳುವಾಗ ತಮಗೆ ಬಾಯಿ ಮುಚ್ಚಿಸ್ಲಿಕ್ಕೋಸ್ಕರವಾದ್ರು ಇವರಿಗೆ ಏನಾದ್ರೂ ಮಾತು ಹೇಳ್ಬೇಕು ಅಂತ ಇಬ್ರು ಸಮಾನವಾದ ಪ್ರಯತ್ನವನ್ನು ಪಟ್ಟಿರುವಾಗ ನಮಗಷ್ಟೇ ಈ ಅಮೃತ ಸರಿಯಾದದ್ದಲ್ಲ, ದೇವತೆಗಳಿಗೂ ಸೇರ್ಬೇಕು ಅಂತ ಮತ್ತೆ ಕೇಳ್ತಾ ಇದ್ದಾರೆ. ಕೇಳಿದಾಗ ಅದನ್ನ ಮತ್ತೆ ಆಕ್ಷೇಪ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಪಡಿಬೇಕು ಅಂತ ಈ ಕಡೆ ದೇವತೆಗಳೆಲ್ಲ ಖಿನ್ನರಾಗಿ ಕೂತಿದ್ದಾರೆ. ಪಾಪ, ನಾವು ಪ್ರಯತ್ನ ಪಟ್ಟಿದ್ದೇವೆ, ಪರಮಾತ್ಮನ ಆದೇಶದಂತೆ ನಮಗೆ ಯಾರು ಶತ್ರುಗಳೋ ಅವರ ಜೊತೆಯಲ್ಲಿ ಸ್ನೇಹವನ್ನು ಮಾಡಿದ್ದೇವೆ. ಸ್ನೇಹವನ್ನ ಮಾಡಿ ಅಮೃತವನ್ನ ಮಥನ ಮಾಡಿದ್ದೇವೆ, ಅದನ್ನು ಪಡಿಲಿಕ್ಕೆ ಅಂತ ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ. ಇಷ್ಟಾದಾಗ್ಯೂ ನಮಗೆ ಅಮೃತ ಸಿಗ್ಲಿಲ್ಲಲ್ಲ ಅಂತ ಪೆಚ್ಚು ಮೋರೆ ಹಾಕೊಂಡು ಕೂತಿದ್ದಾರೆ. ಪರಮಾತ್ಮನನ್ನೇ ಆರಾಧನೆ ಮಾಡಿದ್ದಾರೆ. ಅದಕ್ಕೆ ಪರಮಾತ್ಮ ಮೊದಲಿಗೆ ಒಂದು ಮಾತನ್ನು ಹೇಳಿದ್ದ, ಸತ್ಯವಚನ ಪರಮಾತ್ಮ. ಕಡಿಯೋದ್ ನೀವು ಕಡಿರಿ, ಇಬ್ರು ಸೇರ್ಕೊಂಡು ಕಡಿರಿ, ಫಲ ಮಾತ್ರ ನಿಮಗೇನೆ. ಪ್ರಯತ್ನ ಯಾರದ್ದೇ ಆದ್ರೂ ಕೂಡ ಬೇಕಾದಷ್ಟು ಅವರು ಪ್ರಯತ್ನ ಮಾಡ್ಲಿ, ಆದ್ರೆ ಫಲ ಮಾತ್ರ ನಿಮಗೇ ಸಿಗತ್ತೆ ಅಂತ ಪರಮಾತ್ಮ ಮೊದಲಿಗೆ ಹೇಳಿದ್ದ. ಆ ಮಾತನ್ನು ಉಳಿಸಿಕೊಳ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಸಹಾಯೇನ ಮಯಾ ದೇವಾಹ ನಿರ್ಮತ್ವದ್ವಂ ಅತಂದ್ರಿತಾಹ ಕ್ಲೇಶಭಾಜೋ ಭವಿಷ್ಯಂತಿ ದೈತ್ಯಾಹ ಯೂಯಂ ಫಲಗ್ರಹಾಹ ಅಂತ ಇದೇ 8ನೇ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿದ ಮಾತು. ನನ್ನ ಸಹಾಯದಿಂದಾಗಿ ನೀವು ಮಂದರ ಪರ್ವತವನ್ನ ಕಡಗೋಲನ್ನಾಗಿ ಮಾಡಿ ಚೆನ್ನಾಗಿ ವಾಸುಕಿ ಎಂಬಂತಹ ಹಗ್ಗದಿಂದಾಗಿ ಕಡಿರಿ.
ದೈತ್ಯಾಹ ಕ್ಲೇಶ ಭಾಜೋ ಭವಿಷ್ಯಂತಿ, ದೈತ್ಯರೆಲ್ಲ ಕ್ಲೇಶವನ್ನು ಅನುಭವಿಸ್ತಾರೆ. ಯೂಯಂ ಫಲಗ್ರಾಹ, ಫಲವನ್ನ ಅನುಭವಿಸುವವರು ನೀವೇ ಹೊರತಾಗಿ ದೈತ್ಯರಲ್ಲ ಅಂತ ಪರಮಾತ್ಮ ಮಾತನ್ನ ಕೊಟ್ಟಿದ್ದ. ಈಗ ಆ ಮಾತನ್ನ ಸತ್ಯ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಪರಮಾತ್ಮ ದೇವತೆಗಳಿಗೆ ಅಭಯವನ್ನು ಕೊಡ್ತಾ ಇದ್ದಾನೆ. ನೀವು ಏನು ಯೋಚನೆ ಮಾಡಬೇಡಿ. ಏತಸ್ಮಿನ್ 8ನೇ ಅಧ್ಯಾಯದ 8ನೇ ಸ್ಕಂದದ 8ನೇ ಅಧ್ಯಾಯದ 40ನೇ ಶ್ಲೋಕ. ಏತಸ್ಮಿನ್ ಅಂತರೆ ವಿಷ್ಣು ಸರ್ವೋಪಾಯ ವಿಧೀಶ್ವರಃ ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ. ಈ ಸಂದರ್ಭದಲ್ಲಿಯೇ ಮಧ್ಯದಲ್ಲಿ ಸರ್ವೋಪಾಯವಿತ್ ಈಶ್ವರ, ಯಾವ ಕೆಲಸವನ್ನು ಹೇಗೆ ಮಾಡಿದರೆ ಅದು ನಮಗೆ ಫಲವನ್ನು ಕೊಡತ್ತೋ ಅಂತ ತಿಳಿದಂತಹ ವ್ಯಕ್ತಿ. ತಾಯಿಗೆ ಮಗುವಿಗೆ ಹೇಗೆ ಆಹಾರವನ್ನು ಉಣಿಸಿದರೆ ಅವನು ಊಟ ಮಾಡ್ತಾನೆ, ಯಾವ ವ್ಯಕ್ತಿಯ ಜೊತೆಯಲ್ಲಿ ಯಾವ ರೀತಿಯಾದ ವ್ಯವಹಾರವನ್ನು ಮಾಡಿದರೆ ಅವನಿಂದ ನಮಗೆ ಕೆಲಸ ಆಗತ್ತೆ ಅಂತ ಗೊತ್ತಿದ್ದವರು ಲೋಕದಲ್ಲಿ ಬಹಳ ಬೆಳಿತಾರೆ. ಈ ಉಪಾಯ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿಗಳು ದುಃಖವನ್ನು ಅನುಭವಿಸ್ತಾ ಇರ್ತಾರೆ. ಮಹಾ ಸಮರ್ಥರೇ ಆಗಿರಬಹುದು, ಆದರೆ ಯಾವ ಸಂದರ್ಭದಲ್ಲಿ ಯಾವ ಯುಕ್ತಿಯನ್ನ ಯಾವ ಜಾಲವನ್ನ ಹರಡಬೇಕು ಅಂತ ಗೊತ್ತಿದ್ದವನು ಜೀವನದಲ್ಲಿ ಸುಖವಾಗಿರ್ತಾನೆ. ಅಂತಹದ್ರಲ್ಲಿ ಎಲ್ಲ ಉಪಾಯಗಳನ್ನ ಬಲ್ಲವನು, ಕೃಷ್ಣನಾಗಿ ಜ್ಞಾನೋಪಾಯವನ್ನ, ಯೋಗದ ಉಪಾಯವನ್ನ, ಎಲ್ಲ ಉಪಾಯಗಳನ್ನು ಬೋಧಿಸಿದವನು, ಕಪಿಲರೂಪಿಯಾಗಿ ಸಾಂಖ್ಯಶಾಸ್ತ್ರದ ಮೂಲಕವಾಗಿ ಜ್ಞಾನದ ಉಪಾಯವನ್ನ ತಿಳಿಸಿಕೊಟ್ಟಂತಹ ಪರಮಾತ್ಮ ಹಿರಣ್ಯಕಶಿಪು ಎಂತಹದ್ದೇ ತಪಸ್ಸನ್ನು ಮಾಡಿ ಬಹಳ ಪ್ರಯತ್ನ ಪಟ್ಟು ಯೋಚನೆ ಮಾಡಿ ಸ್ಟಡಿ ಮಾಡಿ ಯಾವ್ಯಾವ್ದ್ರಿಂದ ತನಗೆ ಸಾವು ಬರಬಹುದು ಅನ್ನೋದನ್ನೆಲ್ಲ ತಿಳಿದುಕೊಂಡು ವರಗಳನ್ನ ಕೇಳಿದಾಗ ಅವನನ್ನ ಕೊಲ್ಲುವ ಉಪಾಯವನ್ನು ತಿಳಿದಂತಹ ಪರಮಾತ್ಮ ಈ ಸಂದರ್ಭದಲ್ಲಿ ದೇವತೆಗಳಿಗೆ ಅಮೃತವನ್ನು ಕೊಡಿಸುವುದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಿದೆ, ಅವನು ಮೋಹಿನಿಯ ರೂಪವನ್ನ ಧರಿಸಿದ್ದಾನೆ, ಅದ್ಭುತವಾದ ರೂಪವನ್ನು ಧರಿಸಿದ್ದಾನೆ. ಯೋಷಿದ್ರೂಪಂ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ, ಅತ್ಯಂತ ಅದ್ಭುತವಾದ ಯೋಷಿದ್ರೂಪ, ಸ್ತ್ರೀಯ ರೂಪವನ್ನ ಪರಮಾತ್ಮ ಧರಿಸಿದ್ದಾನೆ. ಹೇಗಿದೆ ಅದು? ಪ್ರೇಕ್ಷಣೀಯೋತ್ಪಲ ಶ್ಯಾಮಂ ಸರ್ವಾವಯವ ಸುಂದರಂ ಸಮಾನ ಕರ್ಣಾಭರಣಂ ಸುಕಪೋಲೋನ್ನಸಾನನಂ. ಪ್ರೇಕ್ಷಣೀಯ, ನೋಡಿದರೆ ಮತ್ ನೋಡಬೇಕು ಅಂತ ಅನ್ನಿಸುವಂತಹ ಮುಖಮುದ್ರೆ. ನಮಗೆ ಪರಮಾತ್ಮನ ರೂಪವನ್ನು ಬಿಟ್ಬಿಡೋಣ, ಅದರಲ್ಲೂ ಸ್ತ್ರೀ ರೂಪವನ್ನು ಪರಮಾತ್ಮ ಧರಿಸಿದ್ದಾನೆ, ಅದು ಇರ್ಲಿ. ಕೃಷ್ಣನ ಪ್ರತೀಕಗಳನ್ನು ನೋಡಿದಾಗಲೇ, ಪರಮಾತ್ಮನ ಪ್ರತೀಕಗಳನ್ನು ನೋಡಿದಾಗಲೇ ಮತ್ತೊಮ್ಮೆ ಅದನ್ನು ನೋಡ್ಬೇಕು ಅಂತ ಮನಸ್ಸು ಹಾತೊರೆಯುತ್ತೆ. ಉಡುಪಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಪಡೆದಾದ್ಮೇಲೆ, ಕೃಷ್ಣನ ಪ್ರತೀಕವನ್ನು ದರ್ಶನ ಮಾಡಿ ಆದ್ಮೇಲೆ ನಮ್ಮ ಮನಸ್ಸಿಗೆ ಸಾಕು ಅಂತ ಅನಿಸೋದಿಲ್ಲ, ಮತ್ತೊಮ್ಮೆ ಆ ಪ್ರತೀಕವನ್ನು ನೋಡ್ಬೇಕು ಅಂತ ಮನಸ್ಸಿನಲ್ಲಿ ಭಾವನೆ ಹುಟ್ಟುತ್ತೆ. ತಿರುಪತಿಯಲ್ಲಿ, ತಿರುಮಲದಲ್ಲಿ ಪರಮಾತ್ಮನ ಪ್ರತೀಕವನ್ನು ದರ್ಶನ ಮಾಡಿ, ಅದೇ ಪ್ರತೀಕವೇ ದೇವರಲ್ಲ, ಆದರೆ ಆ ಪ್ರತೀಕದಲ್ಲಿ ಪರಮಾತ್ಮನ ಸಾನ್ನಿಧ್ಯದಿಂದ ಆ ಪರಮಾತ್ಮನ ಮೂರ್ತಿಯನ್ನು ಎಷ್ಟು ಬಾರಿ ನೋಡಿದ್ರು ಮತ್ ನೋಡ್ಬೇಕು ಅಂತ ಅನ್ನಿಸುತ್ತೆ. ಆ ಪ್ರತೀಕವನ್ನ ನೋಡಿದಾಗಲೇ ಮತ್ತೆ ನೋಡ್ಬೇಕು ಅಂತ ಮನಸ್ಸಿನಲ್ಲಿ ಭಾವನೆ ಮೂಡುವಾಗ, ಶ್ರೀರಂಗ ಕ್ಷೇತ್ರ ಆಗಿರಬಹುದು, ಶ್ರೀರಂಗಪಟ್ಟಣ ಆಗಿರಬಹುದು, ಯಾವ್ಯಾವ್ದು ಪ್ರಸಿದ್ಧವಾದ ಕ್ಷೇತ್ರಗಳು, ಬದರಿಯಲ್ಲಿರುವಂತಹ ಪರಮಾತ್ಮನ ರೂಪವಾಗಿರಬಹುದು, ಬದರಿ ನಾರಾಯಣನ ರೂಪವಾಗಿರಬಹುದು, ಮಥುರೆಯಲ್ಲಿರುವಂತಹ ಕೃಷ್ಣನ ಪ್ರತೀಕವಾಗಿರಬಹುದು, ದ್ವಾರಕೆಯಲ್ಲಿರುವಂತಹ ಪ್ರದೇಶಗಳಾಗಿರಬಹುದು, ಆ ಪ್ರದೇಶಗಳಿಗೆ ಹೋದರೆ ಅಥವಾ ಆ ಪ್ರತೀಕಗಳನ್ನು ನೋಡಿದರೆ ಮತ್ತೆ ಈ ಪ್ರದೇಶಗಳಲ್ಲಿ ಸಂಚಾರ ಮಾಡಬೇಕು, ಪರಮಾತ್ಮನ ಮೂರ್ತಿಗಳ ದರ್ಶನವನ್ನು ಮಾಡಬೇಕು ಅಂತ ಅನ್ನಿಸುವ ಸಂದರ್ಭದಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮನೇ ಪುರುಷ ರೂಪವನ್ನಲ್ಲ ಸ್ತ್ರೀ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ. ಅದರಲ್ಲೂ ಮೋಹಿನಿಯ ರೂಪ. ಮೋಹಿನಿ ಅಂತಂದ್ರೆ ಮೋಹಕವಾದ ರೂಪ, ಮೋಹವನ್ನು ಮಾಡ್ಲಿಕ್ಕೋಸ್ಕರವಾಗಿಯೇ ಬಂದ ರೂಪ. ಸಾಮಾನ್ಯ ರೂಪದಲ್ಲಿ ಬಂದ್ರೆ ನಾವೆಲ್ಲ ಮೋಹಿತರಾಗಿ ಹೋಗ್ತೇವೆ. ವಾಮನನ ರೂಪದಲ್ಲಿ ಬಂದು ಬಲಿಯನ್ನ ಮೋಹಿಸಿದ.
ವಟುವಿನ ರೂಪವು ಪರಮಾತ್ಮನದ್ದಿದ್ದಾಗಲೇನೆ ಎಷ್ಟೋ ಜನರನ್ನು ಮೋಹಿಸಿ ಬಿಟ್ಟಿದ್ದಾನೆ. ಹಾಗಿದ್ದಾಗ ಮೋಹಿನಿಯ ರೂಪವನ್ನ, ಮೋಹ ತಾಳ್ಲಿಕ್ಕೋಸ್ಕರವಾಗಿಯೇ ರೂಪವನ್ನ ಧರಿಸಿದಾಗ ಜನರೆಲ್ಲರೂ ನಿಬ್ಬೆರಗಾಗಿ ಪರಮಾತ್ಮನ ರೂಪವನ್ನ ನೋಡ್ತಾ ಇದ್ದಾರೆ. ಉತ್ಪಲ ಶ್ಯಾಮಂ, ನೈದಿಲೆಯಂತಹ ಶ್ಯಾಮಲ ವರ್ಣದ ರೂಪ, ಗೋರಿ ಚಿಟ್ಟೆ ಅಂತ ಕರೀತಾರೆ, ಆ ಥರದ್ದಲ್ಲ. ಮೇಘ ಶ್ಯಾಮದವಾದಂತಹ ರೂಪ ಆ ಮೋಹಿನಿಯ ರೂಪವಾಗಿತ್ತು. ಎಲ್ಲ ಅವಯವಗಳು ಕೂಡ ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳಿಬೇಕು, ಅಷ್ಟೇ ಬೆಳೆದಿದೆ. ಕಿವಿಯಲ್ಲಿ ಆಭರಣಗಳು, ಕೆನ್ನೆಗಳೆಲ್ಲ ತುಂಬಿಕೊಂಡಿವೆ. ನಾಸಿಕ, ಮೂಗು ಎಷ್ಟು ಇದ್ರೆ ಮುಖದಲ್ಲಿ ಅದು ಅಂದವಾಗಿರುತ್ತೆ. ಕೆಲವೊಂದಿಷ್ಟು ಜನ ತುಂಬಾ ದೊಡ್ಡದಿರುತ್ತೆ, ಕೆಲವೊಂದಿಷ್ಟು ಜನ ತುಂಬಾ ಚಿಕ್ಕದಾಗಿರುತ್ತೆ. ಕೆಲವೊಂದಿಷ್ಟು ಜನದ್ದು ಆ ಮುಖಕ್ಕೆ ಹೊಂದುವಂತಹ ಕಣ್ಣುಗಳು, ಕೆನ್ನೆ, ಮೂಗು ಇವೆಲ್ಲ ಎಷ್ಟೆಷ್ಟು ಬೇಕೋ ಅಷ್ಟೇ ಇರುತ್ತೆ. ನಮ್ದೆಲ್ಲ ವಿಕಾರವಾಗಿರುತ್ತೆ. ಹಾಗಲ್ಲ, ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಯಾರಾದ್ರೂ ಇದ್ರೆ ಈ ರೀತಿಯಾಗಿರ್ಬೇಕು. ಮೂರ್ತಿಯನ್ನ ಕೆತ್ತನೆ ಮಾಡಿದರೆ ಈ ರೀತಿಯಾದ ಮೂರ್ತನೆಯನ್ನ ಕೆತ್ತನೆ ಮಾಡಬೇಕು ಅಂತ ಮಧ್ವಾಚಾರ್ಯರನ್ನ ನೋಡಿದ ಸಂದರ್ಭದಲ್ಲಿ ಒಂದು ಮೂರ್ತಿಯಲ್ಲಿ ಇರಬೇಕಾದಂತಹ ಎಲ್ಲಾ ಲಕ್ಷಣಗಳು ಈ ಪುರುಷನಲ್ಲಿದೆ ಅಂತ ತಿಳಿದು, ಇದು ಮೂರ್ತಿಯ ಸರಿಯಾದ ಲಕ್ಷಣಗಳು ಅಂತ ತಿಳಿದುಕೊಂಡು ಅವರ ಮುಖಾಂತರವಾಗಿ ಮೂರ್ತಿಯ ಲಕ್ಷಣಗಳನ್ನು ತಿಳಿದು ಮೂರ್ತಿಗಳನ್ನು ಕೆತ್ತಾ ಇದ್ರು ಅಂತ ಮಧ್ವ ವಿಜಯ ಗ್ರಂಥದಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿಯೂ ಕೂಡ ಇವಳ ರೂಪ ಅಷ್ಟು ಸರ್ವಾಂಗಗಳಲ್ಲೂ ಸೌಂದರ್ಯ ತುಂಬಿಕೊಂಡಿದೆ. ಉದರ ತುಂಬಾ ಕೃಶವಾಗಿದೆ, ಹೊಟ್ಟೆ ಸಣ್ಣ, ನಡು ಸಣ್ಣವಾಗಿದೆ, ಅಧೋಭಾಗಗಳೆಲ್ಲವೂ ವಿಸ್ತಾರವಾಗಿದೆ. ಚಂಚಲವಾದ ಕಣ್ಣುಗಳಿಂದ ಕೂಡಿಕೊಂಡಿದ್ದಾಳೆ. ತಲೆ ಸೊಂಪಾಗಿ ಕೂದಲುಗಳೆಲ್ಲ ಬೆಳೆದಿವೆ. ಪರಿಮಳಯುಕ್ತವಾದಂತಹ ಹೂವಿನ ಮಾಲೆಗಳನ್ನ ತನ್ನ ಶಿರಸ್ಸಿಗೆ ಆಭರಣವನ್ನಾಗಿ ಮಾಡಿಕೊಂಡಿದ್ದಾಳೆ. ಕುತ್ತಿಗೆಗೆ ಅನೇಕ ಆಭರಣಗಳನ್ನ ಧರಿಸಿಕೊಂಡಿದ್ದಾಳೆ. ತೋಳುಗಳಲ್ಲಿ ಕಂಕಣಗಳನ್ನ ಧರಿಸಿ, ಕೈಗಳಲ್ಲಿ ಕಂಕಣಗಳು, ತೋಳ್ಬಂದಿ ಅಂತ ಕೈಗೆ ಏನ್ ಹಾಕೊಳ್ತಾರೋ ಮದುವೆ ಸಂದರ್ಭದಲ್ಲಿ ಹಾಕಿರುತ್ತಾರಲ್ಲ, ಅವತ್ತಿಗೆ ಮಾತ್ರ ಸೀಮಿತವಾದಂತಹ ತೋಳ್ಬಂದಿ, ಅದನ್ನ ಇವಳಿಗೆ ಹಾಕಿಕೊಂಡಿದ್ದಾಳೆ. ಯೋಷಿದ್ರೂಪ ಅನಿರ್ದೇಶ್ಯಂ ದಧಾರ ಪರಮಾದ್ಭುತಂ, ಅತ್ಯಂತ ಅದ್ಭುತವಾದಂತಹ ಸ್ತ್ರೀಯ ರೂಪವನ್ನ ಪರಮಾತ್ಮ ಧರಿಸಿದ್ದಾನೆ. ಪ್ರೇಕ್ಷಣೀಯೋತ್ ಫಲಶ್ಯಾಮಂ ಸರ್ವಾವಯವ ಸುಂದರಂ, ಎಲ್ಲ ಅವಯವಗಳು ಕೂಡ ಸುಂದರವಾಗಿದೆ, ನೋಡ್ಬೇಕು ಅಂತ ಅನ್ನಿಸುವ ಭಾವನೆ ಇದೆ. ಮನಸ್ಸನ್ನ ಅರಳಿಸುವಂತಹ ನೋಟ ಇವಳದ್ದಾಗಿದೆ. ಸಮಾನ ಕರ್ಣಾಭರಣಂ ಸುಖಪೋಲೋನ್ನನಾಸನಂ ಉನ್ನಸಾನನಂ ನವ ಯೌವನ ನಿಷ್ಪಂದಸ್ತನ ಭಾರ ಕೃಶೋದರಂ ಮುಖಾಮೋದಾನುರಕ್ತಾಲಿ ಝಂಕಾರೋದ್ವಿಗ್ಲಲೋಚನಂ. ಕಣ್ಣುಗಳೆಲ್ಲ ಚಂಚಲವಾಗಿದೆ, ಸಣ್ಣದಾದ ನಡು ಇದೆ, ಎದೆ ಭಾಗ ವಿಸ್ತಾರವಾಗಿದೆ. ಸುಗಂಧದಿಂದ ಕೂಡಿದಂತಹ ಯಾವ ಪುಷ್ಪಗಳಿವೆಯೋ ಅವು ಎಲ್ಲವನ್ನೂ ಕೂಡ ಆ ಹೂಗಳನ್ನ ತಲೆಗೆ ಅಲಂಕಾರವಾಗಿ ಮುಡಿದುಕೊಂಡಿದ್ದಾಳೆ. ಬಿಭ್ರತ್ ಕೇಶ ಸುಭಾರೇಣ ಸುಕೇಶ ಭಾರೇಣ ಮಾಲಾ ಮುತ್ಫುಲ್ಲ ಮಲ್ಲಿಕಾಂ ಸುಗ್ರೀವ ಕಂಠಾಭರಣಂ ಸುಭುಜಾಂಗದ ಭೂಷಿತಂ. ಅವಳ ಕುತ್ತಿಗೆಗೆ ಆ ಆಭರಣಗಳು ಒಪ್ಪಿವೆ. ಕೆಲವೊಂದಿಷ್ಟು ಜನ ಆಭರಣಗಳನ್ನ ಹಾಕಿಕೊಂಡಿರ್ತಾರೆ, ನಾವೆಲ್ಲ ಹಾಕಿಕೊಳ್ಳುತ್ತೇವೆ. ಯಾವ ರೀತಿಯಾಗಿ ಕುತ್ತಿಗೆಯ ಆಕಾರ ಇರತ್ತೋ ಅದಕ್ಕನುಗುಣವಾದಂತಹ ಆಭರಣಗಳಿರ್ಬೇಕು. ಕುತ್ತಿಗೆ ತುಂಬಾ ಚಿಕ್ಕದಾಗಿರುತ್ತೆ, ಆಭರಣಗಳು ಇಷ್ಟು ಈ ದುರ್ಗಾಷ್ಟಮಿ ಈ ಸಂದರ್ಭದಲ್ಲಿ ದೇವಿಗೆ ಅಲಂಕಾರ ಮಾಡಿದ ಹಾಗೆ ಕುತ್ತಿಗೆ ತುಂಬಾ ಆಭರಣಗಳನ್ನ ಹಾಕೊಂಡಿರ್ತಾರೆ. ಅದು ದೇವಿನ ನೋಡಿದ ಹಾಗೆ ಆಗ್ತಾ ಇರುತ್ತೆ. ಆ ತರ ಇರಬಾರ್ದು. ಅವರ ಕುತ್ತಿಗೆಗೆ ಯಾವ ರೀತಿಯಾಗಿ ಹೊಂದಿಕೆ ಆಗತ್ತೋ ಆ ರೀತಿಯಾಗಿರ್ಬೇಕು. ಇದ್ದದ್ದನ್ನೆಲ್ಲ ಹೇರಿಕೊಳ್ಬಾರ್ದು. ಯಾವ್ದನ್ನ ತೊಟ್ಟುಕೊಂಡ್ರೆ ನೋಡುವವರಿಗೆ ಚೆನ್ನಾಗಿ ಕಾಣಿಸುತ್ತೋ, ತನ್ನ ದೇಹಕ್ಕೆ ಹೊಂದಿಕೆ ಆಗತ್ತೋ ಅಂತಹ ಆಭರಣಗಳನ್ನ ಧರಿಸಬೇಕು. ಅಂತಹ ಆಭರಣಗಳನ್ನ ಧರಿಸಿಕೊಂಡಿದ್ದಾಳೆ. ಸುಭುಜಾಂಗದ ಭೂಷಿತಂ, ಕೈಗೆ ತೋಳುಬಳೆಗಳನ್ನ, ತೋಳಿಗೆ ಹಾಕಿಕೊಳ್ಬೇಕಾದ ಅಲಂಕಾರಗಳನ್ನ ಧರಿಸಿಕೊಂಡಿದ್ದಾಳೆ. ವಿರಜಾಂಬರ ಸಂವೀತಂ ಚಿತ್ರಂ ವಧ್ವೀಯ ಶೋಭಯ ಕಾಂಚಾ ಪ್ರವಿಲಸದ್ವಲ್ಗು ಸ್ಫುಟಚ್ಚರಣ ನೂಪುರಂ. ಶುದ್ಧವಾದ ಸೀರೆಯನ್ನು ಧರಿಸಿಕೊಂಡಿದ್ದಾಳೆ.
ಈ ಸ್ತ್ರೀಯ ಸೌಂದರ್ಯವನ್ನು ಜಗತ್ತಿನಲ್ಲಿ ಯಾರೂ ಇಲ್ಲಿವರೆಗೂ ನೋಡಿಯೇ ಇಲ್ಲ. ಸೊಂಟದಲ್ಲಿ ವಡ್ಯಾಣ ಅಂತ ಸೊಂಟದ ಪಟ್ಟಿಯನ್ನು ಧರಿಸಿಕೊಂಡಿದ್ದಾಳೆ. ನಡಿಗೆಯು ಕೂಡ ತುಂಬಾ ಮೋಹಕವಾದಂತಹ ನಡಿಗೆ. ಈ ಕ್ಯಾಟ್ ವಾಕ್ ಅಂತಂದೆಲ್ಲ ಕರೀತಾರೆ. ಆ ಥರದ್ದೋ ಏನೋ ಗೊತ್ತಿಲ್ಲ, ಆದ್ರೆ ನೋಡಿದರೆ ಮನೋಹರವಾದಂತಹ ನಡಿಗೆ. ಕಾಲಿನಲ್ಲಿ ಗೆಜ್ಜೆಯನ್ನ ಕಟ್ಟಿಕೊಂಡಿದ್ದಾಳೆ. ನಡೆದಾಗೆಲ್ಲ ಆ ಗೆಜ್ಜೆಯ ಶಬ್ದದಿಂದಾಗಿ ಕಿವಿಗೂ ಇಂಪಾಗ್ತಾ ಇದೆ, ನೋಡಿದರೆ ಕಣ್ಣಿಗೂ ಇಂಪಾಗ್ತಾ ಇದೆ. ಅವಳ ಮಾತುಗಳನ್ನ ಕೇಳಲಿಕ್ಕೆ ಕಿವಿಗೆ ಇಂಪಾಗ್ತಾ ಇದೆ. ಅವಳ ದೇಹಕ್ಕೆ ಅಂಟಿಸಿಕೊಂಡಂತಹ ಹಾಕಿಕೊಂಡಂತಹ ಗಂಧಗಳು, ತಲೆಯಲ್ಲಿ ಮುಡಿದಂತಹ ಹೂಗಳ ಹಾರಗಳು, ಅದರಿಂದ ಬರುವಂತಹ ವಾಸನೆ ಮೂಗಿಗೂ ಕೂಡ ಮೋಹಕವಾಗಿದೆ. ಇಂತಹ ಅದ್ಭುತವಾದಂತಹ ರೂಪವನ್ನ ಧರಿಸಿಕೊಂಡಿದ್ದಾಳೆ. ನಡಿಬೇಕಾದ್ರೆ ಯಾರಾದ್ರೂ ಯುವಕರು ಸಮರ್ಥರಾದವರು ಇದ್ದಾರೆ ಅಂತಂದ್ರೆ ಅವರಲ್ಲಿ ಮನ್ಮಥ ಬಂದು ಇವಳನ್ನು ಮದುವೆ ಆಗಬೇಕು ಅನ್ನೋ ಕಾಮನೆಯನ್ನು ಹುಟ್ಟಿಸಬೇಕು. ಅಂತಹ ಮೋಹಕವಾದ ನಡಿಗೆ ಇದೆ, ಒಳ್ಳೆ ಮಾತುಗಳು, ಹುಬ್ಬುಗಳ ಕುಣಿತ, ಇದರ ಮುಖಾಂತರವಾಗಿ ನಡೆದುಕೊಂಡು ಹೋಗ್ತಾ ಇದ್ದಾಳೆ. ಮಹಾ ದಾನವರು, ಆ ದಾನವರ ಚಿತ್ತ ಎಲ್ಲ ಅವರ ಎದೆಯಲ್ಲಿ ಮಥನವಾಗ್ತಾ ಇದೆ. ಇಲ್ಲಿಯವರೆಗೂ ಸಮುದ್ರದಷ್ಟೇ ಮಥನ ಆಗ್ತಾ ಇತ್ತು, ಈಗ ಅವರ ಮನಸ್ಸಿನದ್ದು ಕೂಡ ಮಥನವಾಗ್ತಾ ಇದೆ, ಜೋರಾಗಿ ಕಡದ ಹಾಗೆ ಆಗ್ತಾ ಇದೆ. ಸೌರೀಢ ಸ್ಮಿತ ವಿಕ್ಷಿಪ್ತ ಭ್ರೂವಿಲಾಸಾವಲೋಕನೈ ದೈತ್ಯ ಯೂಥಪ ಚೇತಸ್ಸು ಕಾಮ ಮುದ್ದೀಪಯನ್ಮುಹು. ಇವನು ಬಂದಿರೋದೇ ಅದಕ್ಕೋಸ್ಕರ, ಅವರ ಮನಸ್ಸಿನಲ್ಲಿ ಕಾಮದ ಬೇಗೆಯನ್ನ ಹೆಚ್ಚಿಸಬೇಕು. ಆ ಕಾಮದ ಜ್ವರದಲ್ಲಿ ತಾವು ಏನ್ ಮಾಡ್ತಾ ಇದ್ದೇವೆ ಅನ್ನೋ ಪ್ರಜ್ಞೆಯನ್ನು ಕಳೆದುಕೊಂಡು ಅವರ ಬಳಿಯಲ್ಲಿರುವಂತಹ ಅಮೃತದ ದೊಡ್ಡದಾದ ಕಲಶವನ್ನ ಇವಳು ಕೈಯಲ್ಲಿ ಕೊಟ್ಟು ಬಿಡ್ಬೇಕು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮೋಹವನ್ನುಂಟು ಮಾಡುವಂತಹ ರೂಪವನ್ನ ಧರಿಸಿಕೊಂಡು ಪರಮಾತ್ಮ ಬಂದಿದ್ದಾನೆ. ಸೌರೀಢ ಸ್ಮಿತ ವಿಕ್ಷಿಪ್ತ. ವ್ರೀಡ ಅಂತಂದ್ ಹೇಳಿದ್ರೆ ಲಜ್ಜೆ, ಮತ್ತು ಲಜ್ಜೆ ಇದೆ. ಸ್ತ್ರೀಯರಲ್ಲಿ ಎಷ್ಟೆಷ್ಟು ನಾಚಿಕೆ ಹೆಚ್ಚಾಗತ್ತೋ ಅಷ್ಟಷ್ಟು ಅವರ ಸೌಂದರ್ಯ ಜನರಿಗೆ ಇಷ್ಟವಾಗತ್ತೆ. ಎಷ್ಟೆಷ್ಟು ತಾವು ತೆರೆದುಕೊಳ್ತಾರೋ ಅಷ್ಟು ಅವರ ಆಕರ್ಷಣೆ ಕಡಿಮೆ ಆಗ್ತಾ ಹೋಗತ್ತೆ. ಲಜ್ಜೆ ಇರಬೇಕು. ಹುಬ್ಬುಗಳ ಕುಣಿತ, ಓರೆ ನೋಟಗಳಿಂದ ಎಲ್ಲರನ್ನು ನೋಡ್ತಾ ಬರ್ತಾ ಇದ್ದಾಳೆ. ಎಲ್ಲ ಮಹಾದಾನವರ ಮನಸ್ಸಿನಲ್ಲಿ ಕುಣಿತ ಶುರುವಾಗಿದೆ, ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗಿದೆ, ಕಾಮವನ್ನ ಕೆರಳಿಸ್ತಾ ಇದ್ದಾಳೆ. ಇವಳು ನೋಡಿದ ಸಂದರ್ಭದಲ್ಲಿ ಆ ದೈತ್ಯರೆಲ್ಲ ಏನ್ ಮಾಡ್ತಾ ಇದ್ರು? ಪರಸ್ಪರ ಕಚ್ಚಾಡ್ತಾ ಇದ್ರು, ಜೋರಾಗಿ ಬೈಕೊಳ್ತಾ ಇದ್ರು. ನನಗ್ ಬೇಕಂತ ಆ ಕೈಯಲ್ಲಿರುವ ಅಮೃತ ಕಲಶವನ್ನ ಪಡಿಲಿಕ್ಕೆ ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ರು. ಇದನ್ನ ನೋಡಿ ಅವರಿಗೆ ಸ್ವಲ್ಪ ನಾಚಿಕೆ ಆಯ್ತು. ಇಂತಹ ಸುಂದರವಾದಂತಹ ಸ್ತ್ರೀ ಬಂದಾಗ ನಾವು ಹೊಡೆದಾಡ್ಕೊಳ್ತಾ ಇದ್ವಿ ಅಂತಂದ್ರೆ ಅವಳು ಎದುರುಗಡೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ಬಿಡತ್ತೆ ಅಂತ ಸುಮ್ಮನೆ ನಿಂತ್ರು. ಅವ್ರ ಜಗಳವನ್ನ ಮರೆತರು. ಆ ಸುಧಾ ಪಾತ್ರೆಯನ್ನು ಯಾರೋ ಒಬ್ನ ಹಿಡ್ಕೊಂಡಿದ್ದಾನೆ, ಈಗ ಅವನಿಗೆ ಸುಧಾ ಪಾತ್ರೆ ಭಾರ ಆಯ್ತು. ಇಲ್ಲಿವರೆಗೂ ಯಾವ ಸುಧಾ ಪಾತ್ರೆ ಬೇಕು ಬೇಕು ಅಂತ ಅಂದುಕೊಂಡು ಅದರಲ್ಲಿ ಅತಿಯಾದ ಆಸೆಯನ್ನು ಇಟ್ಟುಕೊಂಡಿದ್ನೋ, ಈಗ ಆ ಸುಧಾ ಪಾತ್ರೆ ಭಾರವಾಗಿದೆ. ಇವಳ ಬಳಿಯಲ್ಲಿ ಓಡಿ ಬರಬೇಕು ಅಂತ ಎಲ್ಲರೂ ತವಕದಿಂದ ಇವಳ ಬಳಿಯಲ್ಲಿ ಓಡಿ ಧಾವಿಸಿ ಬರ್ತಾ ಇದ್ದಾರೆ. ತೇನ್ಯೋನ್ಯತ ಸುಧಾ ಪಾತ್ರಂ ಹರಂತಸ್ತ್ಯಕ್ತ ಸೌಹೃದಾ. ಕಡಿಬೇಕಾದ್ರೆ ಒಟ್ಟಿಗೆ ಇದ್ರು, ನಾವೆಲ್ಲ ದಾನವರು, ಕಶ್ಯಪ ಋಷಿಗಳ ಸಂತಾನದಲ್ಲಿ ಬಂದವರು ಅಂತ ಅವರಲ್ಲೆಲ್ಲ ತೀವ್ರವಾದಂತಹ ಸಂಘಟನೆ, ಒಗ್ಗಟ್ಟಿತ್ತು. ಆ ಒಗ್ಗಟ್ಟಿನಿಂದಲೇ ದೇವತೆಗಳನ್ನು ಬಿಟ್ಟು ಸುಧಾಪಾತ್ರೆಯನ್ನು ಕಸಿದುಕೊಂಡು ಬಂದ್ರು. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಮಂತ್ರವನ್ನು ಜಪಿಸ್ತಾ ಇದ್ದವರೇ ಇವರು. ಆದ್ರೆ ನನಗ್ ಬೇಕು ಅಂತ ಆ ಸುಧಾ ಕಲಶ ಸಿಕ್ಕಾಗಿ ಈ ಸಂಪತ್ತು ನನಗ್ ಬೇಕು ಅಂತ ಆ ಹಪಹಪಿಯಿಂದ ದರೋಡೆಕೋರರ ಹಾಗೆ ದೋಚ್ತಾ ಇದ್ದಾರೆ. ನಾವೆಲ್ಲರೂ ಅಷ್ಟೇ. ಇಲ್ಲಿ ಬರೀ ದೈತ್ಯರದ್ದು ದೇವತೆಗಳದ್ದು ಅಂತಲ್ಲ, ಎಲ್ಲ ನಮ್ಮೆಲ್ಲರ ಕಥೆಯನ್ನು ಹೇಳ್ತಾ ಇರ್ತಾರೆ. ಭಾಗವತದ ಪ್ರತಿಯೊಂದು ಕಥೆಯಲ್ಲೂ ನಮ್ಮ ಕಥೆಯೂ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಇದನ್ನು ಗಮನಿಸ್ಬೇಕು. ಎಲ್ಲರೂ ಬಹಳ ಪ್ರಯತ್ನ ಪೂರ್ವಕವಾಗಿ ಕೆಲಸ ಮಾಡ್ತಾ ಇರ್ತೇವೆ. ಕೆಲಸ ಮಾಡಿದ ಮೇಲೆ ಅದರ ಫಲ ಸಿಕ್ಕಾಗ ವಿಷ ಬಂತು ಅಂತಂದ್ರೆ, ನಮ್ಮ ಕೆಲಸದಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸವಾಯ್ತು ಅಂತಂದ್ರೆ
ಯಾರು ಆ ತಪ್ಪಿನ ಭಾರವನ್ನು ಹೊರಲಿಕ್ಕೆ ಅಂತ ಮುಂದೆ ಬರೋದಿಲ್ಲ. ನನಗ್ ಬೇಡ ಅಂತ ಎಲ್ಲರೂ ಹೇಳ್ತಾರೆ. ಆ ಕೆಟ್ಟ ಕೆಲಸದ ಆ ಕೆಟ್ಟ ಫಲವನ್ನ ಕುಡಿಲಿಕ್ಕೆ ಅಂತ ರುದ್ರದೇವರಂಥವ್ರು ಯಾರೋ ಒಬ್ರು ಮುಂದೆ ಬರ್ತಾರ ಅಷ್ಟೇ. ಇಲ್ಲ, ನಾನೇ ಈ ಎಲ್ಲ ಅನರ್ಥದ ಜವಾಬ್ದಾರಿಯನ್ನು ಹೊತ್ತುಕೊಳ್ತೇನೆ ಅಂತ ಎಲ್ಲರೂ ಅದರಿಂದ ಹಿಂದೆ ಸರಿದ್ರೆ ದಕ್ಷನಾದಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಆ ಅನರ್ಥದ ಭಾರವನ್ನು ಹೊತ್ತುಕೊಳ್ತಾನೆ. ಮತ್ತೆ ಕೆಲಸ ಮಾಡ್ತಾರೆ. ಸ್ವಲ್ಪ ಕಾಲ ಆದ್ಮೇಲೆ ಅಮೃತವೂ ಬರುತ್ತೆ. ಅಮೃತ ಬಂದಾಗ ಮಾತ್ರ ಆ ಕೆಲಸದ ಶ್ರೇಯಸ್ಸನ್ನ ಪಡಿಲಿಕ್ಕೆ ತಾಮುಂದು ನಾನೇ ಮಾಡಿದ್ದು ನಾನೇ ಇದ್ ಮಾಡಿದ್ದು ನಾನೇ ಗಳಿಸಿದ್ದು ಅಂತ. ರಾಮ ಮಂದಿರವನ್ನು ಕೆಡವಿದಾಗ ಯಾರು ಕೆಡವಿದರೋ ಅವರನ್ನು ಜೈಲಿಗೆ ಹಾಕುವ ಸಂದರ್ಭದಲ್ಲಿ ಎಲ್ಲರೂ ಮುನ್ನುಗ್ಗಿ ಹೋದ್ರು. ನಾನು ಮಾಡಿದ್ದೇನೆ ಅಂತ ಎಲ್ಲರೂ ಆ ಭಾರವನ್ನು ಹೊತ್ಕೊಂಡ್ರು. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಈ ತರದ ದೊಡ್ಡ ಸ್ಥೈರ್ಯ ಭಾವನೆ ಎಲ್ಲ ಸಂದರ್ಭದಲ್ಲಿ ಬರೋದಿಲ್ಲ. ನಾವು ಅಪಾಯದಿಂದ ಪಾರಾಗಬೇಕು, ಜನರ ಕೆಟ್ಟ ಮಾತುಗಳಿಗೆ ನಾವು ಗುರಿ ಆಗಬಾರದು ಅಂತಂದುಕೊಂಡು ಜಾರಿ ಬಿಡುತ್ತೇವೆ. ದೊಡ್ಡ ಕೆಲಸ ಆದಾಗ ಮಾತ್ರ ನಾವು ಈ ಕೆಲಸ ಮಾಡಿದ್ದೇವೆ, ಈ ಕೆಲಸದ ಶ್ರೇಯಸ್ಸು ನನಗೇ ಸಿಗಬೇಕು ಅಂತ ಒದ್ದಾಡಿ ಇನ್ಕ್ರಿಮೆಂಟ್ಗೆ ಇದಕ್ಕೋಸ್ಕರ ಅಂತ ಬಹಳಷ್ಟು ಅದಕ್ಕೋಸ್ಕರ ಹಪಹಪಿತನವನ್ನು ಮಾಡ್ತೇವೆ. ದರೋಡೆಕೋರರ ಹಾಗೆ ಇನ್ನೊಬ್ರು ನಮ್ಮ ಜೊತೆಯಲ್ಲಿ ಇದಕ್ಕೋಸ್ಕರ ಬಹಳಷ್ಟು ದುಡಿದಿದ್ದಾರೆ, ಅವರ ಪ್ರಯತ್ನವೂ ಇದೆ ಅನ್ನೋದನ್ನ ಮರೆತು ಬಿಟ್ಟು ನಾವೊಬ್ಬರೇ ಅದರ ಪೂರ್ತಿಯಾದ ಶ್ರೇಯಸ್ಸನ್ನ ಪಡಿಲಿಕ್ಕೆ ಅಂತ ಹಾತೊರಿತಾ ಇರ್ತೇವೆ. ಹಾಗೆ ಈ ದೈತ್ಯರು ಬಹಳಷ್ಟು ಹಾತೊರಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಕ್ಷಿಪಂತ ದಸ್ಯು ಧರ್ಮೇಣ ಆಯಾಂತೀಂ ದದೃಶು ಸ್ತ್ರೀಯಂ. ದಸ್ಯು ಧರ್ಮೇಣ ಕ್ಷಿಪಂತಹ. ಈ ದಸ್ಯು ಧರ್ಮ ಅಂತಂದ್ರೆ ದಸ್ಯುಗಳು ಅಂತಂದ್ರೆ ದರೋಡೆಕೋರರ ಹಾಗೆ ಇನ್ನೊಬ್ಬರ ಬಳಿಯಲ್ಲಿರುವಂತಹ ಸಂಪತ್ತನ್ನ ಎಳೆದುಕೊಂಡು ದೋಚ್ತಾ ಇದ್ದಾರೆ. ಅವರು ಆಯಾಂತೀಂ ಸ್ತ್ರೀಯಂ ದದೃಶು, ಎದುರುಗಡೆಯಲ್ಲಿ ಬರ್ತಾ ಇರುವಂತಹ ಮೋಹಿನಿಯನ್ನ ನೋಡ್ತಾ ಇದ್ದಾರೆ. ನೋಡಿ ಅವರಿಗೆ ತೃಪ್ತಿಯಾಗಿ ಏನ್ ಹೇಳ್ತಾ ಇದ್ದಾರೆ, ಉದ್ಗಾರ ತೆಗಿತಾ ಇದ್ದಾರೆ. ತಮ್ಮ ಈ ಜಗಳಾಟ ಏನಿದೆಯೋ, ಕಚ್ಚಾಟ ಏನಿದೆಯೋ ಅದನ್ನ ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸಿ ಹೇಳ್ತಾ ಇದ್ದಾರೆ, ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಅಸ್ಯಾನವಂ ವಯಃ. ಎಂಥ ರೂಪ, ಎಂತಹ ಧೈರ್ಯ ಇದು. ಯಾಕೆ ಅಂತಂದ್ರೆ ನಾವೆಲ್ಲ ದೈತ್ಯರು, ಮಹಾದುಷ್ಟರು ಅಥವಾ ಮಹಾಪರಾಕ್ರಮಶಾಲಿಗಳು. ಇಲ್ಲಿ ಯಾವ ದೇವತೆಗಳ ದೈತ್ಯರ ಹೆಣ್ಣು ಮಕ್ಕಳು ಇಲ್ಲಿ ಇಲ್ಲ, ಇರೋದೆಲ್ಲ ಬರೀ ಪುರುಷರೇ. ಇಂತಹ ಸ್ಥಳದಲ್ಲಿ ಏಕಾಕಿಯಾಗಿ ಇವಳು ಬರಬೇಕು ಅಂದ್ರೆ ಎಂತಹ ದೊಡ್ಡ ಧೈರ್ಯ ಇರಬೇಕು. ಅಹೋ ಅಸ್ಯಾನವಯಂ ವಯಃ, ಏನು ಶರೀರದ ಕಾಂತಿ ಇದೆ, ಇವಳ ವಯಸ್ಸು, ಇವರ ಶರೀರದ ಕಾಂತಿಯನ್ನು ನೋಡಿದರೆ ಹಾಸ್ಯನ ಅನ್ನಿಸ್ತಾ ಇದೆ. ಈ ತರದ ಸೌಂದರ್ಯವನ್ನು ಎಲ್ಲೂ ನೋಡೇ ಇಲ್ಲ ಅಂತಿಳಿದು ಇತಿತೆ ತಾಂ ಅಭಿಧೃತ್ಯ ಪಪ್ರಚ್ಛುಃ ಜಾತ ಹೃಚ್ಛಯಾಃ. ಕಾಮಾಸಕ್ತಿ ಮನಸ್ಸಿನಲ್ಲಿ ಮೊಳಕೆ ಹೊಡೀತವ್ರಿಗೆ. ತಾಂ ಅಭಿಧೃತ್ಯ, ಅವಳ ಸಮೀಪದಲ್ಲಿ ಎಲ್ಲರೂ ಓಡಿ ಬರ್ತಾ ಇದ್ದಾರೆ. ಬಂದು ಅವಳ ಬಗ್ಗೆ ಕೇಳ್ತಾ ಇದ್ದಾರೆ, ಎಲ್ಲಿ ಅವಳು? ನಿನ್ನ ಕಣ್ಣುಗಳೆಲ್ಲ ಕಮಲದ ಎಲೆಗಳ ಹಾಗೆ, ಕಮಲದ ದಳದ ಹಾಗೆ ತುಂಬಾ ಚೆನ್ನಾಗಿ ವಿಸ್ತಾರವಾಗಿದೆ. ಎಲ್ಲಿಂದ ಬಂದಿದ್ದಿ? ಯಾಕೆ ಬಂದಿದ್ದಿ? ಯಾರ ಮಗಳು ನೀನು? ನಿನ್ನ ಕುಲ ಗೋತ್ರ ಏನು? ನೀನು ಬಂದ್ಬಿಟ್ಟು ನಮ್ಮ ಮನಸ್ಸನ್ನೆಲ್ಲ ಚಂಚಲವಾಗುವ ಹಾಗೆ ಮಾಡ್ತಾ ಇದ್ದಿ. ಏನು ಸೌಂದರ್ಯ ನಿನ್ನದು? ಜಗತ್ತಿನಲ್ಲಿ ಇಲ್ಲಿಯವರೆಗೂ ಯಾರೂ ನಿನ್ನನ್ನ ಸ್ಪರ್ಶವೇ ಮಾಡಿಲ್ಲ ಅಂತ ನಮಗನಿಸ್ತಾ ಇದೆ. ದೇವತೆಗಳಾಗಿರ್ಲಿ, ದಾನವರಾಗಿರ್ಲಿ, ಸಿದ್ಧರು, ಗಂಧರ್ವರು, ಚಾರಣರು, ಯಾರು ಇಲ್ಲಿಯವರೆಗೆ ಪರ ಪುರುಷರು ನಿನ್ನನ್ನ ಸ್ಪರ್ಶವನ್ನೂ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ಇಂತಹ ದೇವತೆಗಳು, ದಾನವರು, ಸಿದ್ಧರು, ಚಾರಣರು ಇವರೇ ನಿನ್ನನ್ನ ಸ್ಪರ್ಶ ಮಾಡಿಲ್ಲ ಅಂತಂದ್ರೆ ಮನುಷ್ಯರ ಸಂಪರ್ಕಕ್ಕಂತೂ ನೀನು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಪುರುಷರ ಸಂಪರ್ಕವಾಯ್ತು ಅಂತಂದ್ರೆ ಸ್ತ್ರೀಯರ ಸೌಂದರ್ಯ ಮಾಸ್ತಾ ಹೋಗತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನಿನ್ನಲ್ಲಿ ಆ ತರದ ಒಂದೇ ಸ್ವಲ್ಪವೂ ಕೂಡ, ಒಂದಿನಿತೂ ಕೂಡ, ಲವಲೇಶದಷ್ಟು ಕೂಡ ನಿನ್ನ ಸೌಂದರ್ಯ ಮಾಸಿದ ಹಾಗೆ ನಮಗ ಅನ್ನಿಸ್ತಾ ಇಲ್ಲ. ಬ್ರಹ್ಮ ಅಥವಾ ದೇವರು ನಿನ್ನನ್ನ ಕಳಿಸಿರೋದು ಯಾಕೆ ಅಂತ ನಮಗನ್ನಿಸ್ತಾ ಇದೆ ಅಂತಂದ್ರೆ,
ಜೀವರೆಲ್ಲ ಬಹಳ ಕಷ್ಟಪಟ್ಟು ಜೀವನದಲ್ಲಿ ಬಹಳ ಬೇಗೆಯಿಂದ ದುಃಖ ತಪ್ತರಾಗಿರ್ತಾರೆ. ಯಾವ ಒಳ್ಳೆಯ ವಸ್ತುಗಳನ್ನು ನೋಡ್ಲಿಕ್ಕೆ ಅವರಿಗೆ ಯಾವ ವಸ್ತುಗಳು ಇಲ್ಲ ಅಂತಾದಾಗ ನಿನ್ನನ್ನು ನೋಡಿ, ನಿನ್ನ ಮಾತುಗಳನ್ನ ಕೇಳಿ, ನಿನ್ನ ಶರೀರದಿಂದ ಬರುವಂತಹ ಸುಗಂಧವನ್ನ ಅನುಭವಿಸಿ ಇದರಿಂದಲಾದರೂ ಸಂತೋಷವನ್ನು ಪಡ್ಲಿ ಅನ್ನೋ ಕಾರಣದಿಂದಲೇ ಬ್ರಹ್ಮದೇವರು ನಿನ್ನನ್ನು ಸೃಷ್ಟಿ ಮಾಡಿ ನನ್ನ ಬಳಿಯಲ್ಲಿ ಕಳಿಸಿದ್ದಾನೋ ಅಂತ ನನ್ನ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇದೆ. ಈಗ ಅವಳ ಜೊತೆಯಲ್ಲಿ ಸ್ನೇಹವನ್ನು ಸಾಧಿಸ್ಬೇಕಲ್ಲ, ಅವಳ ಜೊತೆಯಲ್ಲಿ ಮದುವೆ ಆಗ್ಬೇಕು. ಅದ ನಂತರದಲ್ಲಿ, ಅದಕ್ಕಿಂತ ಮುಂಚೆ ಅವಳ ಸ್ನೇಹ ಬೇಕಾಗಿದೆ. ಅದಕ್ಕೋಸ್ಕರ ಅವ್ರು ಕೇಳ್ತಾ ಇದ್ದಾರೆ, ನಾವೆಲ್ಲರೂ ಒಂದೇ ಕುಟುಂಬದವರು. ನೀನ್ ಇಲ್ಲಿವರೆಗೂ ನೋಡ್ತಾ ಇದ್ದೀಯಲ್ಲ, ನಾವೆಲ್ಲ ಕಚ್ಚಾಡ್ತಾ ಇದ್ವಿ, ಜಗಳ ಆಡ್ತಾ ಇದ್ವಿ. ಯಾಕೆ? ನಾವೆಲ್ಲ ಸೇರಿ ಅಮೃತವನ್ನ, ಸಮುದ್ರವನ್ನ ಕಡಿದಿದ್ದೇವೆ. ಸಮುದ್ರವನ್ನ ಕಡದಾಗ ಏನೇನೋ ವಿಷ ಬಂತು. ಅದಾದ ನಂತರದಲ್ಲಿ ಅಮೃತ ಬಂದಿದೆ. ಅಮೃತ ಬಂದಾಗ ಈ ಅಮೃತ ನಮಗ ಬೇಕು ಅಂತ ನಾವೆಲ್ಲ ಸ್ಪರ್ಧೆಯಿಂದ ನಾನೇ ಇದರಲ್ಲಿ ಮುಖ್ಯ ಹಕ್ಕುದಾರ, ನಾನೇ ಪರಮ ಪಾತ್ರ, ನನಗೆ ಈ ಎಲ್ಲ ಅಮೃತ ಬೇಕು ಅಂತ ಅಂದುಕೊಂಡು ಬಹಳಷ್ಟು ವಿವಾದ ಮಾಡ್ತಾ ಇದ್ದೇವೆ, ಬಹಳಷ್ಟು ದ್ವೇಷ ಮಾಡ್ತಾ ಇದ್ದೇವೆ. ನಮಗೆ ಈ ವಿವಾದವನ್ನ, ದ್ವೇಷವನ್ನ ಸಾಧಿಸ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ನಮ್ಮಲ್ಲಿರುವ ವಿವಾದವನ್ನ ಬಗೆಹರಿಸಬೇಕು. ದೇವತೆಗಳು ನಮ್ಮ ಶತ್ರುಗಳು, ಅವ್ರ ಜೊತೆಯಲ್ಲಿ ಹೋಗಿ ನಮ್ಮ ವಿವಾದ ಬಗೆಹರಿಸಿ ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಅಷ್ಟೇ ಅಲ್ಲ, ಅವ್ರ ಬಳಿಯಲ್ಲೇ ಇದನ್ನ ಅಪಹಾರ ಮಾಡ್ಕೊಂಡು ಬಂದಾಗ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ನಮಗೆ ಅಸಹ್ಯವಾಗುತ್ತೆ. ಹಾಗಾಗಿ ನಮ್ಮಲ್ಲಿರುವಂತಹ ವಿವಾದವನ್ನು ಪರಿಹಾರ ಮಾಡಿ ನಮಗೆಲ್ಲ ಸುಖವಾಗುವ ಹಾಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ್ಮೇಲೆ ಇಷ್ಟಕ್ಕೆ ನಿಲ್ಸೋದಿಲ್ಲ ಅವರು. ಯಾಕೆ ಅಂತಂದ್ರೆ ಅವ್ರಿಗೆ ಬರೀ ಅಮೃತ ಕುಡಿಯೋದು ಅಷ್ಟೇ ಅಲ್ಲ, ಅವಳಿಗೂ ಮನಸ್ಸಿನಲ್ಲಿ ಯೋಚನೆ ಬಂದು, ಅಯ್ಯೋ ಇವ್ರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಇವ್ರನ್ನ ಮದುವೆ ಆಗ್ಬೇಕು. ಆದ್ರೆ ಈ ಕುಲ ಗೋತ್ರ ಯಾರ ಅಪ್ಪ ಅಮ್ಮ ಅಂತ ಗೊತ್ತಿಲ್ಲ, ಇವ್ರನ್ನ ಮದುವೆ ಆಗ್ಬೇಕು ಅಂತ ಅಂದುಕೊಂಡ್ರು ನಮ್ಮಲ್ಲಿ ಕೇಳದೆ ಇರಬಹುದಲ್ಲ. ಅವಳು ಬಾಯ್ ಬಿಟ್ಟು ಎಲ್ಲ ಕೇಳಲಿಕ್ ಆಗೋದಿಲ್ಲ. ಸ್ತ್ರೀಯರಲ್ಲಿ ಲಜ್ಜೆ ಇರುತ್ತೆ, ನಾಚಿಕೆ ಇರುತ್ತೆ, ಹೆಂಗ್ ಬಾಯ್ ಬಿಟ್ಟು ಕೇಳ್ತಾಳೆ? ಅದಕ್ಕೆ ತಾವ್ ಯಾರು ಅಂತ ಹೇಳೋ ಮುಖಾಂತರವಾಗಿ ಇವಳು ತಮ್ಮನ್ನೇನಾದ್ರೂ ವರಿಸಬಹುದೋ ಏನೋ. ಯಾಕೆಂದ್ರೆ ಒಳ್ಳೆ ಕುಲ ಇದೆ, ಒಳ್ಳೆ ಪರಾಕ್ರಮ ಇದೆ, ಬೇಕಾದಷ್ಟು ಸಂಪತ್ತಿದೆ. ಇಷ್ಟಿದ್ದಾಗ ನಮ್ಮಲ್ಲಿ ಯಾರೋ ಒಬ್ಬರನ್ನ ಇವಳು ವರಿಸಬಹುದು ಅಂತ ಅಂದುಕೊಂಡು ತಮ್ಮ ಪರಿಚಯವನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲ ಕಶ್ಯಪ ಋಷಿಗಳ ಮಕ್ಕಳು, ಸಹೋದರರೇ ಆಗಿದ್ದೇವೆ, ಬೇಕಾದಷ್ಟು ಪರಾಕ್ರಮ ಇದೆ ನಮ್ಮಲ್ಲಿ. ನಾವೆಲ್ಲ ಅಮೃತ ಮಥನಕ್ಕೋಸ್ಕರ ಅಂತ ಇಲ್ಲಿ ಬಂದಿದ್ದೇವೆ. ನಮ್ಮಲ್ಲಿ ಬಹಳ ಉದ್ವೇಗ, ಜಗಳ ಆಗ್ತಾ ಇದೆ. ನಮ್ಮ ಜಗಳವನ್ನು ಪರಿಹಾರ ಮಾಡು ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಮೃತ ಹಂಚಿಕೊಡು ಅಂತ ಕೇಳ್ತಾ ಇದ್ದಾರೆ. ಕಾತ್ವಂ ಕಂಜಪಲ ಸಾಕ್ಷಿ ಕುತೋ ವಾ ಕಿಂ ಚಿಕೀರ್ಷಸಿ ಕಸ್ಯಾಸಿ ವದವಾ ಮೋರು ಮಥ್ನತೀವ ಮನಾಂಸಿನಃ. ಯಾರ್ ನೀನು? ಕಮಲದಂತಹ ಕಣ್ಣುಗಳಿವೆ, ಎಲ್ಲಿಂದ ಬಂದಿದ್ದಿ? ಏನ್ ಮಾಡ್ಲಿಕ್ಕೆ ಅಂತ ಬಂದಿದ್ದಿ? ತುಂಬಾ ಚೆನ್ನಾಗಿರುವ ಪಾದಗಳುಳ್ಳವಳು, ತೊಡೆಯುಳ್ಳವಳು ನೀನು. ನಮ್ಮ ಮನಸ್ಸನ್ನೆಲ್ಲ ಮಥನ ಮಾಡ್ತಾ ಇದ್ದಿ. ಯಾರ್ ನೀನು? ನಾವಿಲ್ಲಿವರೆಗೂ ಸಮುದ್ರವನ್ನ ಮಥನ ಮಾಡಿದ್ರೆ ನೀನೀಗ ಬಂದ್ಬಿಟ್ಟು ನಮ್ಮ ಮನಸ್ಸನ್ನ ಮಥನ ಮಾಡ್ತಾ ಇದ್ದಿ. ಯಾರ್ ನೀನು? ಕಸ್ಯಾಸಿ ವದ ವಾಮೋರು ಮಥನತಿ ಇವ ಮನಾಂಸಿನಃ. ನಮ್ಮ ಮನಸ್ಸನ್ನೆಲ್ಲ ಕಡ್ದು ಹಾಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನವಯಂ ತ್ವಾಮರೈರ್ದೈತ್ಯೈಃ ಸಿದ್ಧ ಗಂಧರ್ವಚಾರಣೈಃ ಸ್ಪೃಷ್ಟ ಪೂರ್ವಾಂ ತು ಜಾನೀಮೋ ಲೋಕೇಶೈಶ್ಚ ಕುತೋ ನೃಭಿಃ. ಇಲ್ಲಿವರೆಗೂ ದೇವತೆಗಳಲ್ಲಿ ಯಾವುದೇ ಪುರುಷ, ದಾನವರಲ್ಲಿ ಯಾರೇ ಪುರುಷ, ಗಂಧರ್ವರು, ಸಿದ್ಧರು, ಚಾರಣರು, ಇವ್ರು ಯಾರಲ್ಲೂ ಒಬ್ಬನೇ ಒಬ್ಬ ಪುರುಷನು ನಿನ್ನನ್ನು ಮುಟ್ಟಿದ್ದಾನೆ ಅಂತ ನನ್ನ ಮನಸ್ಸಿನಲ್ಲಿ ಭಾವನೆ ಬರ್ತಾ ಇಲ್ಲ. ಲೋಕೇಶೈಶ್ಚ ಕುತೋ ನೃಭಿಃ. ಇವರೇ ಮುಟ್ಟಿಲ್ಲ ಅಂತಾದಾಗ ಮನುಷ್ಯರು ನಿನ್ನನ್ನ ಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯವೇನೋ? ನಿನ್ನ ದೇಹದಲ್ಲಿರುವಂತಹ ಸೊಬಗು, ಕಾಂತಿ ಪುರುಷರ ಸ್ಪರ್ಶದಿಂದ ಏನು ಮಾಸಿ ಹೋಗತ್ತೋ ಆ ಮಾಸುವಿಕೆ ಸ್ವಲ್ಪವೂ ಆಗಿಲ್ಲ. ನೂನಂ ತ್ವಂ ವಿಧಿನಾ ಸುಭ್ರು ಪ್ರೇಷಿತಾಸಿ ಶರೀರಿಣಾಂ ಸರ್ವೇಂದ್ರಿಯ ಮನಃಪ್ರೀತಿಂ ವಿಧಾತುಂ ಸಘೃಣೇನ ಕಿಂ. ಸಘೃಣೇನ, ಬಹಳ ಕರುಣೆಯಿಂದ ಬ್ರಹ್ಮದೇವರು ನಿನ್ನನ್ನು ಕಳಿಸ್ದ ಹಾಗೆ ಅನ್ಸತ್ತೆ. ಯಾಕೆ ಅಂದ್ರೆ ಇವರೆಲ್ಲ ಬಹಳ ದುಃಖಿತರಾಗ್ಬಿಟ್ಟಿದ್ದಾರೆ. ಎಲ್ ನೋಡಿದ್ರು ದರೋಡೆ, ಅನ್ಯಾಯ, ಬರೀ ಕೆಟ್ಟ ವಸ್ತುಗಳೇ ಕಾಣತ್ತೆ.
ನೋಡಿದ್ರೆ ಇಂತಹ ಅಬದ್ಧವಾದ ಮುಖಗಳೇ ಕಾಣತ್ತೆ. ಯಾವುದನ್ನು ನೋಡಿದ್ರು ಕೂಡ ಮತ್ತೆ ನೋಡಬೇಕು ಅಂತ ಅನ್ನಿಸುವಂತಹ ವಸ್ತುಗಳಿಲ್ಲ ಅಂತ ತಿಳಿದುಕೊಂಡು ನಮ್ಮೆಲ್ಲರ ಮನಸ್ಸಿನ ಸಂತೋಷಕ್ಕೋಸ್ಕರ, ಕಣ್ಣಿನ ಸಂತೋಷಕ್ಕೆ, ನಿನ್ನ ಮಾತುಗಳನ್ನು ಕೇಳಿ ಕಿವಿಯ ಸಂತೋಷಕ್ಕೆ, ಮೂಗಿನ ಸಂತೋಷಕ್ಕೆ, ದೇಹದ ಸಂತೋಷಕ್ಕೋಸ್ಕರವಾಗಿ ನಿನ್ನನ್ನ ಬ್ರಹ್ಮದೇವರು ವಿಶೇಷವಾಗಿ ಸೃಷ್ಟಿ ಮಾಡಿ ನಮಗೋಸ್ಕರ ಕಳಿಸಿದ್ದಾರೆ ಅಂತ ನಮಗೆ ಭಾವನೆ ಬರ್ತಾ ಇದೆ. ನೀನೆಂತೂ ಇಲ್ಲಿ ಬಂದಿದ್ದಿ ನಮ್ಮ ಒಂದು ವಿವಾದವನ್ನ ಪರಿಹಾರ ಮಾಡಿಕೊಡು. ಸಾತ್ವಂನ ಸ್ಪರ್ಧಮಾನಾನಾಂ ಏಕ ವಸ್ತುನಿ ಮಾನಿನಿ ಜ್ಞಾತೀನಾಂ ಬದ್ಧ ವೈರಾಣಾಂ ಸಂವಿಧತ್ಸ್ವ ಸುಮಧ್ಯಮೇ. ನಾವೆಲ್ಲ ಒಂದೇ ಕುಟುಂಬದವರು, ಜ್ಞಾತಿಗಳು, ಬಾಂಧವರು. ಆದರೆ ಅಮೃತವೆಂಬಂತಹ ಒಂದು ವಸ್ತುವಿನಲ್ಲಿ ನಮಗೆಲ್ಲರಿಗೂ ಕೂಡ ಜಗಳ ಶುರುವಾಗಿದೆ. ಆ ವೈರದ ವಿಧತ್ಸ್ವ ಸುಮಧ್ಯಮೇ, ಅದನ್ನ ನೆಮ್ಮದಿಯನ್ನು ಉಂಟು ಮಾಡು, ಅದನ್ನ ಪರಿಹಾರ ಮಾಡಿ ನಮಗೆ ನೆಮ್ಮದಿ ಆಗುವ ಹಾಗೆ ಮಾಡು. ಇವ್ರು ಯಾರಪ್ಪ, ಇವ್ರ ಜೊತೆಯಲ್ಲಿ ನಂಬಿಕೆ ಇಟ್ಕೊಂಡು ಹೇಗ್ ಮಾಡೋದು ಅಂತ ನೀ ಯೋಚನೆ ಮಾಡಬೇಡ. ನಾವೆಲ್ಲ ಕಶ್ಯಪ ಋಷಿಗಳ ಮಕ್ಕಳು, ಮಹಾಪರಾಕ್ರಮಶಾಲಿಗಳು. ಯೋಗ್ಯತೆಗೆ ಅನುಗುಣವಾಗಿ ಅಮೃತವನ್ನು ವಿಭಾಗ ಮಾಡಿಕೊಡು ಅಂತ ಅವಳಲ್ಲಿ ಮೋಹಿತರಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ದೇವತೆಗಳು, ದೈತ್ಯರು ಮಧ್ಯಸ್ಥಿಕೆಗೋಸ್ಕರ ಅಂತ ಮೋಹಿನಿಯನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಆವಾಗ ಆಯ್ತು ಅಂತ ಅಂದುಕೊಂಡು ಕುಡಿನೋಟವನ್ನ ಅವ್ರ ಮೇಲೆ ಬಿಟ್ಟು, ಆಯ್ತು ನಾನು ಅಮೃತವನ್ನ ಹಂಚಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಪರಮಾತ್ಮನಿಗೆ ಸ್ತ್ರೀ ರೂಪವನ್ನ ತೆಗೆದುಕೋ ಅಂತ ಯಾರು ಆದೇಶ ಮಾಡಿಲ್ಲ. ನಮಗೆ ಯಾವ ಶರೀರ ಬರುತ್ತೋ, ಯಾವ ಶರೀರದಲ್ಲಿ ನಾವಿರ್ತೇವೋ, ಯಾರ ಜೊತೆಯಲ್ಲಿ ಸಂಪರ್ಕವನ್ನು ಪಡಿತೇವೋ ಅದು ಯಾವುದೂ ನಮ್ಮ ಕೈಯಲ್ಲಿಲ್ಲ. ಈ ಶರೀರ ಸಿಗೋದು ನಮ್ಮ ಹತೋಟಿಯಲ್ಲಿಲ್ಲ. ಯಾರ ಕಡೆಯಿಂದ ನಾವು ಹುಟ್ಟಬೇಕೋ ಅದರಲ್ಲೂ ನಮ್ಮ ಹತೋಟಿ ಇಲ್ಲ. ಯಾರ ಜೊತೆಯಲ್ಲಿ ಮದುವೆ ಆಗಬೇಕೋ, ಯಾರನ್ನ ಮಕ್ಕಳಾಗಿ ಪಡಿಬೇಕೋ, ಯಾರನ್ನ ಸಂಬಂಧಿಗಳಾಗಿ ಪಡಿಬೇಕೋ, ಯಾರ ಜೊತೆಯಲ್ಲಿ ನಾವು ವಾಸ ಮಾಡಬೇಕೋ, ನಮ್ಮ ಸುತ್ತಲ ಮುತ್ತಲಿನ ಪರಿಸರದಲ್ಲಿ ಯಾರಿರಬೇಕೋ, ಯಾವುದರ ಹತೋಟಿಯೋ ನಮ್ಮಲ್ಲಿಲ್ಲ. ಅಷ್ಟೇ ಅಲ್ಲ, ನಮ್ಮ ಇಂದ್ರಿಯಗಳ ಹತೋಟಿಯೇ ನಮ್ಮಲ್ಲಿಲ್ಲ. ಜನರು ಯಾರು ನಮ್ಮ ಜೊತೆಯಲ್ಲಿ ಬರಬೇಕು ಅದಲ್ಲ, ನಮ್ಮ ದೇಹದ ಮೇಲಿನ ನಿಯಂತ್ರಣ ನಮಗೆ ಪೂರ್ತಿಯಾಗಿಲ್ಲ. ನಮ್ಮ ಇಂದ್ರಿಯಗಳು ನಮ್ಮ ಮಾತನ್ನ ಕೇಳೋದಿಲ್ಲ. ಅಂತಾದಾಗ ಪರಮಾತ್ಮ ತನ್ನ ಇಚ್ಛೆಯಿಂದ ಈ ರೂಪವನ್ನ ಪಡೆದಿದ್ದಾನೆ. ಅವನಿಗೆ ಈ ವ್ಯಕ್ತಿಗಳ ಸಂಬಂಧ ಆಗಬೇಕು ಅಂತ ನಿಯಮನ ಮಾಡೋರು ಯಾರಿಲ್ಲ. ಇಲ್ಲೇ ಹುಟ್ಟಬೇಕು ಅಂತ ಅವನಿಗೆ ಆದೇಶ ಮಾಡುವವರು ಯಾರೂ ಇಲ್ಲ. ಇವರ ಜೊತೆಯಲ್ಲೇ ವಾಸಿಸಬೇಕು ಅಂತ ಅವನಿಗೆ ಆದೇಶ ಮಾಡುವವರು ಯಾರೂ ಇಲ್ಲ. ಯಾರೂ ಇಲ್ಲದೆ ಇದ್ರೂ ಕೂಡ ಅವನು ದೇವತೆಗಳ ಅನುಗ್ರಹಕ್ಕೋಸ್ಕರವಾಗಿ, ಅಮೃತವನ್ನ ಅವರಿಂದ ಪಡೆಯಲಿಕ್ಕೋಸ್ಕರವಾಗಿ ಇಂತಹ ಅದ್ಭುತವಾದಂತಹ ರೂಪವನ್ನ ಧರಿಸಿಕೊಂಡು ಬಂದಿದ್ದಾನೆ. ವಯಂ ಕಶ್ಯಪದಾಯಾದ ಭ್ರಾತರಃ ಕೃತ ಪೌರುಷಾಃ ವಿಭಜಸ್ವ ಯಥಾ ನ್ಯಾಯಂ ನೈವ ಭೇದೋ ಯಥಾ ಭವೇತ್. ನಾವೆಲ್ಲ ಕಶ್ಯಪರ ಮಕ್ಕಳಾಗಿದ್ದೇವೆ, ಒಳ್ಳೆ ಪರಾಕ್ರಮಶಾಲಿಗಳು. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಈ ಅಮೃತವನ್ನು ವಿಭಾಗ ಮಾಡು. ನಮ್ಮಲ್ಲಿ ಹೇಗೆ ವಿವಾದವಾಗೋದಿಲ್ವೋ, ಏನ್ ಮಾಡಿದ್ರೆ ನಮ್ಮಲ್ಲಿ ಜಗಳ ಮತ್ತೆ ಹುಟ್ಟೋದಿಲ್ವೋ ಆ ರೀತಿಯಾಗಿ ಅಮೃತವನ್ನು ವಿಭಾಗ ಮಾಡಿಕೊಡು ಅಂತ ಕೇಳ್ತಾ ಇದ್ದಾರೆ. ಇತ್ಯುಪ ಮಂತ್ರಿತೋ ದೈತ್ಯೈಃ ಮಾಯಾ ಯೋಷಿದ್ವ ಪುರ್ಹರಿಃ ಪ್ರಹಸ್ಯ ರುಚಿರಾಪಾಂಗೈಃ ನಿರೀಕ್ಷನ್ನಿದಮಬ್ರವೀತ್. ಮಧ್ಯಸ್ಥಿಗೆ ವಹಿಸು ಅಂತ ದೇವತೆಗಳೆಲ್ಲ ಮೋಹಿನಿ ರೂಪದಲ್ಲಿರುವ ಪರಮಾತ್ಮನನ್ನ ಕೇಳಿದಾಗ, ಮಾಯಾ ಯೋಷಿದ್ವ ಪುರ್ಹರಿಹಿ, ಮಾಯೆಯಿಂದ, ಮಾಯಾ ಅಂದ್ರೆ ತನ್ನ ಇಚ್ಛ. ಎಲ್ಲ ಕಡೆಗಳಲ್ಲಿ ಮಾಯಾ ಅನ್ನುವ ಶಬ್ದ ಭಾಗವತದಲ್ಲಿ ಬಂತು ಅಂದ್ರೆ ಮಾಯಾ ಅನ್ನೋದಕ್ಕೆ ಈಶ್ವರನ ಇಚ್ಛ, ಪರಮಾತ್ಮನ ಇಚ್ಛ. ಅವನು ಇಚ್ಛೆ ಪಟ್ಟು ಈ ಶರೀರವನ್ನು ಧರಿಸಿದ್ದಾನೆ, ಸ್ತ್ರೀಯ ರೂಪವನ್ನು ಧರಿಸಿದ್ದಾನೆ. ಅವನು ಕುಡಿ ನೋಟದಿಂದ ನೋಡ್ತಾ ಇದ್ದಾನೆ. ಮುಗುಳು ನಗೆಯಿಂದ ಆ ದೈತ್ಯರನ್ನ ಆಯ್ತು ಅಂತ ಒಪ್ಪಿಕೊಳ್ತಾ ಇದ್ದಾನೆ. ನಿರೀಕ್ಷನ್ನಿದಮಬ್ರವೀತ್, ಅವರನ್ನು ಕುರಿತು ಈ ಮಾತನ್ನು ಹೇಳ್ತಾ ಇದ್ದಾನೆ. ಇವರಿಗೆ ಮೊದಲಿಗೆ ಹೇಳ್ತಾ ಇದ್ದಾನೆ, ಅಲ್ಲ ನೀವು ಈಗ ತಾನೇ ಕಶ್ಯಪರ ಮಕ್ಕಳು ಅಂತ ಹೇಳ್ತಾ ಇದ್ದೀರಿ, ಆದರೆ ಪುಂಶ್ಚಲಿ, ನಾನು ವ್ಯಭಿಚಾರಿಯಾದಂತಹ ಸ್ತ್ರೀ, ಯಾವ ಪುರುಷನ ಬಳಿಯಲ್ಲೂ ಕೂಡ ಒಂದೇ ಕಡೆಯಲ್ಲಿ ಇರಬೇಕು ಅನ್ನುವ ನಿಯಮ ನನಗೇನಿಲ್ಲ. ಸ್ವೇಚ್ಛಾಚಾರಿಯಾದಂತಹ ಹೆಣ್ಣು ನಾನು. ಇಂತಹ ಹೆಣ್ಣಿನಲ್ಲಿ ಯಾರೂ ವಿಶ್ವಾಸ ಇಟ್ಟು
ತಮ್ಮಲ್ಲಿರುವ ಅಮೂಲ್ಯವಾದ ಸಂಪತ್ತನ್ನು ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಲೋಕದಲ್ಲಿ ಒಂದು ನಾಡು ನುಡಿಯೂ ಇದೆ, ನಾನು ನುಡಿ ಇದೆ. ಏನು? ನರಿಗಳನ್ನ, ಕೋತಿಗಳನ್ನ, ನಾಯಿಗಳನ್ನ ಮತ್ತು ಸ್ವೇಚ್ಛಾಚಾರಿಯಾದ ಸ್ತ್ರೀಯರನ್ನ ನಂಬಿ ಅವರ ಜೊತೆಯಲ್ಲಿ ಸ್ನೇಹವನ್ನ ಮಾಡಿದರು ಅಂತಂದ್ರೆ, ಆ ಸಂಬಂಧ ಶಾಶ್ವತವಾಗಿರತ್ತೆ ಅಂತ ಭ್ರಮಿಸಿದರು ಅಂತಂದ್ರೆ, ತಿಳಿದುಕೊಂಡ್ರು ಅಂತಂದ್ರೆ ಅವರು ಮಹಾಭ್ರಾಂತರು, ದುಃಖ ಪಡ್ತಾರೆ. ಯಾಕೆ ಅಂತಂದ್ರೆ ಇವುಗಳ ಸಂಬಂಧ ಶಾಶ್ವತವಾಗಿಲ್ಲ. ಈಗ ನಾಯಿ ಹುಟ್ಟದಾಗಿಂದ ಸಾಯೋವರೆಗೂ ತಮ್ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಹೀಗಲ್ಲ. ರೋಡಿನಲ್ಲಿ ಹೋಗುವಂತಹ ನಾಯಿಗಳು ಮತ್ತೆ ನರಿ ಯಾವ ಪ್ರಾಣಿಗಳನ್ನು ಬೇಕಾದರೂ ಸಾಕ್ತಾರೆ, ನರಿಯನ್ನ ಮನೆಯಲ್ಲಿ ಸಾಕೋದಿಲ್ಲ. ಯಾಕೆ ಅಂತಂದ್ರೆ ಅದು ಯಾವ ವ್ಯಕ್ತಿಗಳ ಮೇಲೂ ವಿಶ್ವಾಸವನ್ನು ಇಡೋದಿಲ್ಲ. ಅದಕ್ಕೆ ಅದನ್ನ ಯಾರೂ ಸಾಕೋದಿಲ್ಲ. ಅದನ್ನ ಪಳಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪಳಗಿಸ್ಲಿಕ್ಕೆ ಆಗದೇ ಇರುವಂತಹ ಪ್ರಾಣಿಯಲ್ಲಿ ನರಿಯೂ ಒಂದು. ಕೋತಿಗಳು ಬಹಳ ಚಂಚಲವಾದ ಉಳ್ಳವುಗಳು. ಹಾಗೆ ಸ್ವೇಚ್ಛಾಚಾರಿಯಾದಂತಹ ಸ್ತ್ರೀ, ವೇಷ ಸ್ತ್ರೀ, ಇವಳಲ್ಲಿ ಎಂದಿಗೂ ನಂಬಿಕೆಯನ್ನು ಇಡಬಾರದು. ಅಂದ್ರೆ ನಂಬಿಕೆಯನ್ನು ಇಡಬಾರ್ದು ಅಂತಂದ್ರೆ ಇವಳ ಸಂಬಂಧ ಶಾಶ್ವತ, ಈ ಪ್ರಾಣಿಗಳ ಸಂಬಂಧ ಶಾಶ್ವತ ಅಂತ ತಿಳಿದುಕೊಂಡ್ರೆ ಮಹಾಮೂರ್ಖ ಅಂತ ಕರೆಸಿಕೊಳ್ತಾನೆ. ಯಾಕೆ ಅಂದ್ರೆ ಅವರು ಒಂದು ಕಡೆಯಲ್ಲಿ ಇದ್ದಲ್ಲಿ ಯಾವಾಗ್ಲೂ ಇರೋದಿಲ್ಲ, ನಿರಂತರ ಸಂಚಾರ ಮಾಡ್ಕೊಂಡಿರ್ತಾರೆ. ಹಾಗೇ ಇರ್ಬೇಕು ಅವರು. ಅವರೆಲ್ಲರೂ ಪ್ರತಿದಿನ ತಮ್ಮ ಸುಖಕ್ಕೋಸ್ಕರವಾಗಿ ಹೊಸದಾದ ಸಂಗಾತಿಗಳನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಅತ್ಯಂತ ಚಂಚಲರಾದಂತಹ ಸ್ತ್ರೀಯರಲ್ಲಿ ಕಶ್ಯಪರ ಋಷಿಗಳ ಮಕ್ಕಳು ಅಂತ ಹೇಳ್ತಾ ಇದ್ದೀರಾ. ಅವರು ನೋಡಿದ್ರೆ ಮಹಾ ಜ್ಞಾನಿಗಳು, ಮನಸ್ಸಿನ ನಿಗ್ರಹವುಳ್ಳವರು, ಮಹಾಧರ್ಮಶಾಸ್ತ್ರವನ್ನು ತಿಳಿದವರು, ಅಂಥವರ ಸಂಪರ್ಕಕ್ಕೆ ಬಂದಂತಹವರು, ಅಂಥವರ ಮಕ್ಕಳು ಅಂತ ಹೇಳ್ಕೊಳ್ತಾ ಇದ್ದೀರಿ. ಇವರು ಎಲ್ಲರ ಜೊತೆಯಲ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಇಂಥವ್ರು ನೀವು ನನ್ನನ್ನು ಹೇಗೆ ನಂಬಿ ಬಿಟ್ರಿ? ನನ್ನನ್ನು ನಂಬಿ ಈ ದೊಡ್ಡದಾದ ಅಮೃತದ ಕಲಶವನ್ನ ನನಗೆ ಹೇಗೆ ಕೊಡ್ತಾ ಇದ್ದೀರಿ ಅಂತ ಅವಳು ಕೇಳ್ತಾ ಇದ್ದಾಳೆ. ಶ್ರೀ ಭಗವಾನುವಾಚ, ಮೋಹಿನಿ ರೂಪದಲ್ಲಿದ್ದ ಪರಮಾತ್ಮ ಕೇಳ್ತಾ ಇದ್ದಾನೆ, ಕಥಂ ಕಶ್ಯಪದಾಯಾದಾಹ ಪುಂಶ್ಚಲ್ಯಾಂ ಮಯಿ ಸಂಗತಾಃ ವಿಶ್ವಾಸಂ ಪಂಡಿತ ಜಾತೋ ಕಾಮಿನೀಷು ನಯಂತಿ. ಯಾವ ವಿಷಯಗಳು ನಮ್ಮ ಮನಸ್ಸನ್ನ ಸೆಳೆಯತ್ತೋ, ನಮ್ಮ ಮನಸ್ಸಿನ ಹತೋಟಿಯನ್ನ ಕಸಿದುಕೊಳ್ಳುತ್ತೋ ಅಂತಹ ವಿಷಯಗಳಲ್ಲಿ ಜ್ಞಾನಿಗಳು ಎಂದಿಗೂ ತಾವು ದಾಸ್ಯವನ್ನ ಮಾಡೋದಿಲ್ಲ, ಅವರನ್ನು ನಂಬೋದಿಲ್ಲ. ನಾನು ಅದರಲ್ಲಿ ಪುಂಶ್ಚಲಿ, ಸ್ವೇಚ್ಛಾಚಾರಿಯಾದಂತಹ ಸ್ತ್ರೀ ನಾನು. ಅಂತಹ ನನ್ನಲ್ಲಿ ನೀವ್ ಹೇಗೆ ವಿಶ್ವಾಸ ಇಟ್ಟಿದ್ದೀರಿ? ಸಾಮಾನ್ಯ ಜನರು ಯಾರೋ ವಿಶ್ವಾಸ ಇಟ್ಟಿದ್ದಾರೆ ಅಂದ್ರೆ ಮನೋನಿಗ್ರಹ ಇಲ್ಲ, ಏನೋ ಅವರು ಕೆಟ್ಟ ಗಳಿಗೆಯಲ್ಲಿ ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದಾರೆ ಅಂತ ಆದ್ರೆ ಪರವಾಗಿಲ್ಲ. ಈಗ ತಾನೇ ನೀವೇ ಹೇಳಿದ್ರಿ, ವಯಂ ಕಶ್ಯಪ ದಾಯಾದಾಹ, ಕಶ್ಯಪರ ಮಕ್ಕಳು ಅಂತ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಕಥಂ ಕಶ್ಯಪ ದಾಯಾದಾಹ ಪುಂಶಲ್ಯಾಮಯಿ ಸಂಗತಾಹ, ಕಶ್ಯಪರ ವಂಶದಲ್ಲಿ ಬಂದವರು, ಅವರು ವಂಶದಲ್ಲಿ ಹುಟ್ಟಿದವರು ಅಂತ ಹೇಳ್ತಾ ಇದ್ದೀರಿ. ಅಂತಹ ನೀವು ವೇಶ್ಯಾಸ್ತ್ರೀಯಾದಂತಹ ನನ್ನಲ್ಲಿ, ಸ್ವೇಚ್ಛಾಚಾರಿಯಾದಂತಹ ಸ್ತ್ರೀಯಾದ ನನ್ನಲ್ಲಿ ಹೇಗೆ ತಾನೇ ಮನಸ್ಸನ್ನು ಬಿಟ್ಟಿದ್ದೀರಿ? ನನ್ನಲ್ಲಿ ನಂಬಿಕೆಯನ್ನು ಹೇಗೆ ಇಟ್ಟುಕೊಂಡಿದ್ದೀರಿ? ಎಂದಿಗೂ ಜ್ಞಾನಿಗಳಾದಂಥವರು ಕಾಮಿನಿಗೆಯರಲ್ಲಿ ವಿಶ್ವಾಸವನ್ನು ಬಿಡೋದಿಲ್ಲ, ಸ್ವೇಚ್ಛಾಚಾರಿಯಾದ ಹೆಣ್ಣುಗಳಲ್ಲಿ ವಿಶ್ವಾಸ ಇಡೋದಿಲ್ಲ. ಅದಕ್ಕೆ ಒಂದು ಬರೀ ಅವ್ರು ಇಡೋದಿಲ್ಲ ಅಂತ ಅಷ್ಟೇ ಅಲ್ಲ, ಲೋಕದಲ್ಲಿ ಒಂದು ಗಾದೆ ಮಾತು ಇದೆ, ಸಾಲಾ ವೃಕಾನಾಂ ಸ್ತ್ರೀಣಾಂಚ ಸ್ವೈರಿಣೀನಾಂ ಸುರದ್ವಿಷಃ ಸಖ್ಯಾನ್ಯಾಹುರನಿತ್ಯಾನಿ ನೂತ್ನಂ ವಿಚಿನ್ವತಾಂ. ಪ್ರತಿದಿನದಲ್ಲಿ ಹೊಸತನ್ನ ಹುಡುಕಿಕೊಂಡು ಹೋಗುವಂತಹ ಕೂಡ ಕೇಳಿಸ್ತಾ ಇಲ್ಲ ಗುರುಗಳೇ. ಯಾವ ಮೂರ್ಖನೂ ಕೂಡ ವಿಶ್ವಾಸ ಇಡೋದಿಲ್ಲ. ಯಾವ ಮೂರ್ಖನೂ ಕೂಡ ಇಂತಹವರಲ್ಲಿ ವಿಶ್ವಾಸ ಇಡೋದಿಲ್ಲ ಅಂತಾದಾಗ ಜ್ಞಾನಿಗಳಾದಂಥ ನೀವು ಇವರಲ್ಲಿ ಹೇಗೆ ವಿಶ್ವಾಸವನ್ನು ಇಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಪ್ರಶ್ನೆಗೆ ಉತ್ತರವನ್ನು ದೈತ್ಯರೇ ಕೊಟ್ಟು, ಇಲ್ಲ ನಿನ್ನಲ್ಲಿ ವಿಶ್ವಾಸ ಇಡ್ತೇವೆ, ನಿನ್ನ ಮೇಲೆ ಬಹಳ ನಂಬಿಕೆ ಇದೆ ಅಂತ ಹೇಳಿ ಅವರು ಮತ್ತೆ ವಾಪಸ್ಸು ನೀನೇ ನಮಗೆ ಅಮೃತವನ್ನು ವಿಭಾಗ ಮಾಡಿ ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮತ್ತು ಅವಳು ಮಾಡುವಂತಹ ಬಗೆ ಇದೆಲ್ಲವನ್ನು ಕೂಡ ಮುಂದಿನ ಪ್ರವಚನದಲ್ಲಿ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ.
ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಂ ಅಸ್ತು. ಎಲ್ಲರಿಗೂ ನಮಸ್ಕಾರ.